ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಾಳೆ ನಡೆಯುವಂತಹ ಕಂಪ್ಯೂಟರ್ ಸೈನ್ಸ್ ಅಂದರೆ ಸೆಕೆಂಡ್ PUC ಪೂರಕ ಪರೀಕ್ಷೆ 2 ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿ. 2 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಮೆನ್ಷನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್. ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು ಇದೊಂದು 22 ಕ್ವಶನ್ ನಂಬರ್ 22 ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ಕಾಲಿಂಗ್, ಇದು ಒಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಬಂದುಬಿಟ್ಟು ಇದು 3 ಅಂಕದ ಪ್ರಶ್ನೆಗಳು ನೋಡಿಲಿ. ರೈಟ್ ಅ ಶಾರ್ಟ್ ನೋಟ್ಸ್ ಆಫ್, ಇದೊಂದು ಓದ್ಕೊಳ್ಳಿ. ಸ್ಟೇಟ್ ಆ್ಯಂಡ್ ಪ್ರೂವ್ ಎನಿ ಒನ್, ಡಿ ಮಾರ್ಗನ್, ಇದೊಂದು ಓದ್ಕೊಳ್ಳಿ. ಡಿಸೈನ್ ನಾಟ್ ಆ್ಯಂಡ್ OR ಗೇಟ್ಸ್ ಯೂಸಿಂಗ್ ನನ್ ಗೇಟ್ ಓನ್ಲಿ, ಇದೊಂದು. ಡಿಸ್ಕಸ್ SSS, ಇದೊಂದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ನೀಡ್ ಫಂಕ್ಷನ್ಸ್ ಆ್ಯಂಡ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್, ಇದೊಂದು. ಇಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ 5 ಅಂಕಕ್ಕೆ ಸಂಬಂಧಪಡುವಂಥ ಪ್ರಶ್ನೆಗಳು ಇಂಪಾರ್ಟೆಂಟ್ ಯಾವುದು ಅಂದರೆ ಎಕ್ಸ್ಪ್ಲೇನ್ ಪ್ರಿನ್ಸಿಪಲ್ಸ್ ಆಫ್ ಡ್ಯುಲಿಟಿ ವಿತ್ ಆನ್ ಎಕ್ಸಾಂಪಲ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ 39 ಕ್ವಶನ್ ನಂಬರ್ 39 ಒಂದು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಅಬ್ಜೆಕ್ಟ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಡಿಸ್ಕಸ್ ದ ಇದೊಂದು ಆ್ಯಂಡ್ ರೈಟ್ ದ ಅಡ್ವಾಂಟೇಜಸ್ ಆಫ್. ಓಕೆ, ಇಷ್ಟು ಕ್ವಶನ್ಸ್ಗಳು 5 ಮಾರ್ಕ್ಸಿಗೆ ಬಂದೇ ಬರ್ತವೆ. ನೆನ್ಪಿಟ್ಕೊಳ್ಳಿ. ನಿಮ್ಮ ಬೋರ್ಡ್ ಪರೀಕ್ಷೆ ಆಯಿತು, ನಿಮ್ಮ ಪೂರಕ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದು. ನೆಕ್ಸ್ಟ್ ಬಂದುಬಿಟ್ಟು 2 into 5 ಅಂದರೆ 2 ಕ್ವಶನ್ಸ್ 5 ಅಂಕಕ್ಕೆ ಗಿವನ್, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ಓಕೆನಾ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಸಂಬಂಧಪಡುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು. ಇದರಲ್ಲಿ 2 ಆದರೂ ಬಂದೇ ಬರ್ತದೆ, ಎಲ್ಲವೂ ಕೂಡ ಚೆನ್ನಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ಡಿಫೈನ್ ದ ಫಾಲೋವಿಂಗ್, ಇದು ಒಂದು ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು 22 ಕ್ವಶನ್ ನಂಬರ್ ಆ್ಯಂಡ್ 25 ಕ್ವಶನ್ ನಂಬರ್, ಓಕೆನಾ. ಇಷ್ಟು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರೈಟ್ ಎನಿ, ಇದೊಂದು ಸ್ಟಡಿ ಮಾಡ್ಕೊಳ್ಳಿ, ಆಲ್ರೆಡಿ ಹೇಳಿದ್ದೇನೆ. ಓಕೆ, ಇಷ್ಟು ನೀವು ಸ್ಟಡಿ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ನೀವು 40 ಮಾರ್ಕ್ಸ್ ಗ್ಯಾರಂಟಿ ಇವು ಬಂದೇ ಬರ್ತವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.